ಹೆಲೋ ಹಾಯ್ ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗೆ ಅದೀರಿ? ಆರಾಮದೀರ ಅನ್ಕೋತೀನಿ. ಸೊ ನಾವು ರಾಘವೇಂದ್ರ ಮಠಕ್ಕೆ ಬಂದಿದ್ವಿ. ಸೊ ನಾನು ನನ್ನ ಮಗ ಆಮೇಲೆ ಹಂಗೆ ರಾಘವೇಂದ್ರ ಗುಡಿ ಹೋದ್ಮೇಲೆ ಸಾಯಿಬಾಬಾ ಗುಡಿಗೂ ಹೋಗ್ಬೇಕು ಅನ್ನಿಸ್ತು. ಸೊ ಅದಕ್ಕೆ ಸಾಯಿಬಾಬಾ ಗುಡಿಗೂ ಹೊಂಟೀನಿ. ಏನಂದ್ರೆ ಅಲ್ಲೆಲ್ಲ ತರಕಾರಿ ಹಚ್ಚಿದ್ರು ತೊಗೋಬೇಕು ಅಂದ್ಕೊಂಡೆ. ಫಸ್ಟ್ ದೇವ್ರ ದರ್ಶನ ಮಾಡಿ ತೊಗೊಳ್ಳೋಣ ಅಂಥೇಳಿ ಸಾಯಿಬಾಬಾ ಗುಡಿಗೆ ಬಂದೆ. ಸೊ ಸಾಯಿಬಾಬಾದ ಚಂದ ದರ್ಶನ ಆಯ್ತು. ದರ್ಶನ ಆದಮೇಲೆ ಪ್ರಸಾದ ಇತ್ತು. ಇವತ್ತಂತೂ ಭಾಳ ನಮ್ನಿ ಪ್ರಸಾದ ಮಾಡಿದ್ರು. ಪಲಾವ್, ಜಿಲೇಬಿ ಮತ್ತು ಶೀರಾ ಎಲ್ಲ ಭಾಳ ನಮ್ನಿ ನಮ್ಗೆ ಪ್ರಸಾದ ಸಿಕ್ತು. ಸೊ ನಾನು ತಿಂದೆ. ಆಮೇಲೆ ನನ್ನ ಮಗ ಹಠ ಮಾಡತ್ತಿದ್ದ. ಏನಂದ್ರೆ ಅವನಿಗೆ ಒನ್ ಟೈಮರ್ ನಾನು ತಿನ್ನಿಸ್ಲಿಲ್ಲ ಅಂದ್ರೆ ಅವನಿಗೆ ಸಮಾಧಾನ ಆಗೋಲ್ಲ. ಸೊ ಅದಕ್ಕೆ ಅವನು ಬಿಸ್ಕೆಟ್ ತಿನ್ಕೋತ ಕುಂತಿದ್ದ. ನಾಲಿನ ತನಕ ನಾನು ನನ್ನ ಪ್ರಸಾದ ತಿಂದೆ. ಆಮೇಲೆ ನನಗೂ ತಿನ್ನಿಸ್ ಪಲಾವ್ ಅಂತ ಅನ್ನಕತ್ತಿದ್ದ. ಸೊ ಅವನಿಗೆ ನಾನು ಪಲಾವ್ ತಿನ್ನಿಸಿದೆ. ಆಮೇಲೆ ದೇವ್ರ ದರ್ಶನ ಎಲ್ಲ ಆದಮೇಲೆ ಅವ ಏನಂದ್ರೆ ಮುಚ್ಕೊಳ್ಳೋ ಆಟ ಆಡಕತ್ತಿದ್ದ. ನನಗೆ ಟೆನ್ಷನ್ ಆಗಿತ್ತು ಎಲ್ಲ ಹೋಗೋಣ ಅಂಥೇಳಿ. ಆಮೇಲೆ ಬೈದೆ ಮತ್ತು ಬಂದ್ಗಳೇ ಆಮೇಲೆ ಮತ್ತು ನಾವು ಮನೆಗೆ ಬಂದ್ವಿ. ಸೊ ನಾನು ಇದು ನೈಟ್ ಸೂಟ್ ಏನೈತಿಲ್ಲ ಮೆಶೋದಾಗ ತೊಗೊಂಡೀನಿ. ಸೊ ಲಿಂಕ್ ಡಿಸ್ಕ್ರಿಪ್ಷನ್ದಾಗ ಹಾಕಿರ್ತೀನಿ, ಬೇಕಂತ ಪರ್ಚೇಸ್ ಮಾಡಿರಿ. ಭಾಳ ಮಸ್ತ್ ಕಂಫರ್ಟೇಬಲ್ ಐತಿ ಮತ್ತು ಏನಂದ್ರೆ ಭಾಳ ಹಗುರ ಐತಿ. ಸೊ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.